ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗಣೇಶ ಹಬ್ಬದ ದಿನ ಎಲ್ಲ ತಿಂಡಿ ಮತ್ತು ಬೆಳಗ್ಗೆ ತಿಂಡಿಗೆ ಮತ್ತು ಹಬ್ಬಕ್ಕೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಗುಡಿಸಿ ಒರೆಸ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಬೇಕು ಮತ್ತು ಎಲ್ಲ ರೆಡಿ ಮಾಡ್ಕೋಬೇಕು. ದೇವ್ರ ಮುಂದೆಲ್ಲ ಇಡೋದಕ್ಕೆಲ್ಲ ಹಣ್ಣು ಮತ್ತು ಸ್ವೀಟು ಎಲ್ಲ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ. ಹಬ್ಬದ ದಿನ ಅಲ್ವಾ. ಮನೆ ಮುಂದೆ ರಂಗೋಲಿ ಹಾಕೋಣ ಅಂತ ಹಾಕ್ತಾ ಇದ್ದೀವಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಅಂದರೆ ಮಳೆ ಬೇರೆ ಇದೆ, ಅದು ಮಳೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಹಾಕ್ತಾಯಿದ್ದೀವಿ. ಇವಾಗ ಎಲ್ಲ ಬಾಳೆ ಕಂಬ ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ದಾರೆ. ಇನ್ನೇನೆಲ್ಲ ಕಟ್ಬಿಟ್ಟು ಈಗ ಗಣೇಶ ತರಕ್ಕೆ ಹೋಗ್ತಾರೆ. ಎಲ್ಲ ಮನೆಯೆಲ್ಲ ಗುಡಿಸಾಯ್ತು, ಒರೆಸ್ಬಿಟ್ಟು ಮತ್ತು ಎಲ್ಲ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಮತ್ತು ನಾವು ರೆಡಿ ಆಗಬೇಕು ಹಬ್ಬಕ್ಕೆ. ಎಲ್ಲ ಮನೆಗೆ ಹಬ್ಬದ ದಿನ ಹೂವಿನ ಹಾರ ಎಲ್ಲ ಹಾಕಿದ್ರೇ ಚೆಂದ ಅಲ್ವಾ. ಅಣ್ಣ ತಮ್ಮ ಎಲ್ಲ ರೆಡಿ ಮಾಡ್ತಾರೆ. ಬಾಳೆ ಕಂಬ ಕಟ್ಟೋದು, ಹೂವಿನ ಹಾರ ಹಾಕೋದು ಎಲ್ಲ ಆಯಿತು. ಈಗ ಎಲ್ಲ ರೆಡಿ ಮಾಡಾಯಿತು ಗಣೇಶ ಕೂರಿಸೋದಕ್ಕೆ. ದೊಡ್ಡವರು ಮಕ್ಕಳು ಎಲ್ಲ ಗಣೇಶ ತರೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಗೌರಿ ಕೂರಿಸ್ತಾ ಇದ್ದೀವಿ. ಅಂದರೆ ಗೌರಿ ನಿನ್ನೆನೇ ಇಟ್ಟಿದ್ವಿ, ಅಂದರೆ ದೇವರು ಮನೇಲಿ ಇಟ್ಟಿದ್ವಿ. ಈ ಗಣೇಶನ ಜೊತೆನೇ ಇಡಬೇಕಂತ ಇದೆ. ಗೌರಿ ಇಡ್ತಾ ಇದ್ದೀವಿ, ಅಲ್ಲಿಂದ ತಂದು ಇಲ್ಲೇ ಗೌರಿ ಗಣೇಶ ಬಂದಾಗ ಏನು ಆರತಿ ಮತ್ತೆಲ್ಲ ರೆಡಿ ಮಾಡ್ಕೊಬೇಕಲ್ಲ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ದೀಪ ಹಚ್ಚೋದು. ಗಣೇಶ ತಗೊಂಡು ಬಂದರು. ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸಿದ್ವಿ ಮುಂಚೆನೇ. ಈ ಥರ ರೆಡಿಯಾಗಿದ್ದಾರೆ ಹಬ್ಬಕ್ಕೆ. ರಂಗೋಲಿ ಎಲ್ಲ ಗೀಗಳ್ಸೋಗಿದೆ ನೋಡಿ, ಮಳೆ ಬಂದು. ನಮ್ಮ ಮನೆಗೆ ಗಣಪ ತಂದರು. ನಾವು ಪೂಜೆ ಮಾಡಿ ಓಕ್ಲಿ ಮಾಡಿ ಒಳಗೆ ಕರ್ಕೊಳ್ತೀವಿ. ದೇವ್ರಿಗೆ ಹಾರ ಹಾಕ್ಬಿಟ್ಟು ತಂದವರಿಗೆ ಕಾಲಿಗೆ ನೀರು ಹಾಕ್ತೀವಿ. ಗಣಪ ಒಂದು 5 ಜನ ಪೂಜೆ ಮಾಡಿ ಒಳಗೆ ಕರ್ಕೊತೀವಿ.
ಗಣಪತಿ ಬಪ್ಪ ಗಣಪತಿ ಬಪ್ಪ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರಲ್ಲಿ ಓಯ್ ಬಂದ್ರ ಚೆನ್ನಾಗಿತ್ತು ಒಳ್ಳೆ 9 ಗಂಟೆಗೆ ಹೋಗಿ ಗಣೇಶ ತಂದ್ವಿ. ಅಂದರೆ ಇವಾಗ 12:30 ಪೂಜೆ ಮಾಡ್ತೀವಿ. ಅದಕ್ಕೆಲ್ಲ ಅರ್ತಿ ತಟ್ಟೆ ಮತ್ತು ಹಣತೆ ಎಲ್ಲಕ್ಕೂ ಎಣ್ಣೆ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಇದು ಏನು ವಾಚ್ ಬಾಯ್ಲಿ ಆಲ್ರೆಡಿ ನನ್ನ ಮಗಳು ಗಣೇಶ ಮುಂದಿಟ್ಟಿರೋದು ಹಣ್ಣು ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇದ್ದಾಳೆ. ಅಣ್ಣಂಗೆ ರಾಖಿ ಕಟ್ತಾ ಇದ್ದಾರೆ ನನ್ನ ಮಕ್ಕಳು ಇಬ್ಬರು. ಬಳ್ಳಾರಿಯಲ್ಲಿ ಇರ್ತಾರಲ್ಲ, ಇವಾಗ ಊರಿಗೆ ಬಂದಾಗೆ ಕಟ್ಟೋದು ಗಣೇಶ ಹಬ್ಬದ ದಿನ. ಹಣ್ಣು ತಿನ್ನೋ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳದ್ದು. ತಿಂಡಿಗಿಂತ ಅವ್ರಿಗೆ ಹಣ್ಣಿದ್ರೆ ಸಾಕಷ್ಟೇ. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ತಯಾರಿ ಆಗ್ತಾ ಇದೆ. ಪೂಜೆಗೆಲ್ಲ ರೆಡಿ ಆಯಿತು. ಇನ್ನೊಂದು ಅರ್ಧ ಗಂಟೆ ಪೂಜೆ ಮಾಡಬೇಕು. ನೀವು ಹೊಡಿ ಮಂಗೆ ಎಲ್ಲ ಪಟಾಕಿ ಹಿಡಿಯೋದು. ನೀನು ಹಾರಿದ್ ಮಾತ್ರ ಅದು ಸೌಂಡ್ ಆಗದ, ಹಂಗೆ ಸೌಂಡ್ ಆಗ ಹೊಡಿತಾ. ನೀನು ಆಡಲ್ಲ ಅಕ್ಕ ಡ್ಯಾನ್ಸ್ ಮಾಡ್ತಾಳೆ. ಇಲ್ಲಡು ಒಣಿತಾ ಇದೆ, ಒಣಿತಾ ಇಲ್ಲಡು ಇಲ್ಲೋಡ್ರಿ ಮುದ್ದು ಒಣಿತಾ ಇಲ್ಲ. ಅಕ್ಕ ಡ್ಯಾನ್ಸ್ ಮಾಡ್ತಾಳೆ, ನೀ ಮಾಡಲ್ಲ ಅಲ್ಲೋಡಲ್ಲಿ. ವನಿತಾ ಗುಡ್. ತಿಂಡಿ ತಿಂಡಿ ಬೆಳಗ್ಗೆ ತಿಂಡಿ ಹಾಕ್ತಾ ಇದ್ದೀವಿ. ಉಪ್ಪಿಟ್ಟು, ಅವಲಕ್ಕಿ, ಆಮೇಲೆ ಹೋಳಿಗೆ.
ಸಂಭವ ಸಂಭ್ರಮ ಬಾ ಬರ್ರಿ ನೀವು ಬರ್ರಿ ಇಲ್ಲ ಇಲ್ಲಂದ್ರೆ ಆ ಬಾತ್ರೂಮ್ ಇದೆ ಇದೆಲ್ಲ ಅದು ತೆಗೆದು ಹಾಕ್ಬೇಕು. ಅದ್ಯಾರು ಹಣ್ಣಲ್ಲಿ ಹೋದ್ರಲ್ಲ ಅದು ಇದೇ ತರ ಇತ್ತು ಗೋಲ್ಡ್ ಇದು ರಿಂಗ್ ಸಂಭ್ರಮ ನೀವೆಲ್ಲ ಕಟ್ಕೊಂಡಿರಲ್ಲ ಯಾರಿಗೂ ಕಟ್ಟಿಲ್ಲ ಅಲ್ಲ ಹುಡುಗರು ಕಟ್ಕೊಂಡು ಇವರು ಹುಡುಗರು ಶಾಮಿ ಅಂತ ನಿನಗೆ ಕೈ ಮುಗಿ ಜೋರಾಗಿ ಹೇಳ್ಬೇಕು ಕೇಳಿಸಲ್ಲ ಅದರಿಂದ 3 ಜನಕ್ಕೆ ಒಂದು ತೆಗಿತೀನಿ ಆಮೇಲೆ ಕೊಡ್ತೀನಿ ಪೂಜೆ ಕೊಡ್ತಾರೆ ನಿಂಗೆ ಕೊಡ್ತಾರೆ ಯಾವ್ದು ಬೇಕು ನಗ್ರಿ ನಗರಂಜರು ಯಾರ 3 ದಿನ ಹಂಗೆ ಬುದ್ದು ಅಲ್ಲ ಗುಲಾಬಿ ಕೆಂಪು ಗುಲಾಬಿ ಸಣ್ಣ ಸಣ್ಣದಿಲ್ಲ ತಮ್ಮಲ್ಲೇ ಅದ್ಮೇಲೆ ಹಾಕ್ಬೇಕು ಎಲ್ಲಿ सर्वविघ्नोपशांति ओम वक्रतुंड महाकाय सूर्यकोटि समप्रभा ಆಡ್ ಸ್ಕಿಪ್ ಮಾಡೋದು ಮುದ್ದು ಬಾ ಪೂಜೆ ಪೂಜೆ ಮಾಡಿ ಬರ ಬಾಯಿಲಿ ಜಡೆ ಹೋಗ್ಬೇಕು ಇವಾಗ ಕಿತ್ತಂಗೆ ಅಣ್ಣ ಹತ್ರ ಕೂತ್ಕ ನೆಂದು ಇಲ್ಲ ತುಪ್ಪದಾಗ ಶ್ರುತಿ ಕರೆಕ್ಟಾಗಿ ಎರಡು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ನೆನಿಬೇಕ 5 ಒಂದಂತೇಳಿ ಕೂಡ್ಸ ಇನ್ನೊಂದು ಸ್ವಲ್ಪ ಮಾಡ್ಕೊಂಡೆ ಇನ್ನೊಂದು ದಪ್ಪನ ಪ್ಲೇಟ್ ತೊಗೊಂಬರೋದು ಜೊತೆಗೆ ಹಾಕ್ರಿ ಅದನ್ನ ಹಾಕ್ಬೇಕಂತ ಬಾಪ ಒಬ್ಬರು ಹಿಡ್ಕೊಂಡ್ರೆ ದೀಪನ ಇದು ಆಮೇಲೆ ಇದು ಔಟ್ಸೈಡ್
ಎರಡು ಕೈ ಬಸಮ್ಮ ಬರ ಅವ್ನು ಗಂಡ ಕಟ್ರೆ ಅವ. ನೀ ಬಾ ಒಳಗೆ ಆಮೇಲೆ ನೀರು ಕೊಡು. ಓಯ್ ಉಷ್ಣ ಕೊಡು. ಇಲ್ಲ ಈಗ ಬಂದಾರ ಸೀದಾ ಬಾತ್ರೂಮ್ ಒಳಗೆ ಹೋಗ್ಬಿಟ್ಟ ತಡೀತಿ ನಾನು ಒಟ್ಟರೆ ಕೊಡೋಣ ತಗೊಂತಾನಂತ ಬಾ ಇಲ್ಲಿ ಹೊರಗೆ गजानन महाराज की जय, विद्या गणपति की जय। ಪೂಜೆ ಎಲ್ಲ ಮುಗೀತು. ಇವಾಗ ಸಂಜೆ 5:30 ಆಗಿದೆ. ಇನ್ನೇನು 10:30 ಹಿಂಗೆ ನಾವು ಗಣೇಶ ವಿಸರ್ಜನೆ ಮಾಡೋದಕ್ಕೆ ಹೋಗ್ತೀವಿ. ಇನ್ನೊಮ್ಮೆ ಸಂಜೆ ಒಮ್ಮೆ ಪೂಜೆ ಮಾಡಬೇಕು 6 ಗಂಟೆಗೆ. ಎಲ್ಲರೂ ಪಟಾಕಿ ಹೊಡೆಯೋದು ಸಂಜೆ. ಮುದ್ದು ಮುಂದೆ ಹೋಗಬೇಡ. ಹೇಳೋದು ಸ್ವಲ್ಪ ಕಡಿಮೆ ಅಷ್ಟು ಏನು ಹೇಳಿಲ್ಲ
ಗಣಪನ ವಿಸರ್ಜನೆ ಮಾಡೋಕೆ ಇವಾಗ ರಾತ್ರಿ ಇವಾಗ 10:30 ಆಗಿದೆ. ಇವಾಗ ಪೂಜೆ ಮಾಡಿ ತಗೊಂಡು ಹೋಗ್ತೀವಿ. ಮುಂಚಾಗ ಗಣೇಶ ಹೌದೆಲ್ಲ ಮಿಂಚಕತ್ವಿ ಇದು ಇಲ್ಲ ಗಣಪ ಆ ಕಡೆ ಹೋಗು. ಸ್ವಲ್ಪ ಒಳಗಾಡಿಸಿ ನಿಂತವು. ಗಣಪ ಬಂದ ಎತ್ಲೆ ಕಾಕ ದೀಪ 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 ಗಣಪತಿ ಬಪ್ಪ ಮೋರ್ಯ ಮಂಗಳ ಮೂರ್ತಿ ಮೋರ್ಯ ಉತ್ಸಾಹ ವರ್ಷಿ ಮೋರ್ಯ ಮೋರ್ಯ ಉತ್ಸಾಹ ವರ್ಷಿ ಲೌಕರ್ಯ ಏ ಪೂಜಾರಿ ಬರ್ರಿ. ಮಾಡಿ ಅವ್ರ ಪಟಾಕಿ ಹಚ್ಚಕತ್ತಾರ. ಚೀಲ್ದಾಗ ಅರ್ಶಿನ ಕುಂಕುಮ ಉದ್ದಿನ ಕಡ್ಡಿ ಐತಿ ನೋಡಿ. ಕೆಳಕ್ ಮಕ್ಕ ಮಾಡಿ ಇಡ್ಕ ಇಲ್ಲದ್ರ ಅದ್ರಾಗ ಚಾಕುನ್ ಚೀಲ್ದಾಗ ಅದ್ರಾಗ ಗಂಟೆ ಐತಿ ನೋಡು ಚುಮ್ಮರಿದ್ರಾಗ. ಚೆನ್ನಾಗಿ ಅದಿಷ್ಟು ಬೆಳಗ್ಗೆ ಎಷ್ಟು ಕಾಣ್ತಾ ಇದ್ದಾವೆ ಇದಕ್ಕೆ. ಗಣ ಫಸ್ಟ್ ಗಣಪತಿ ಬೀಳ್ಬೇಕು. ಸಚ್ಚಿ ಆ ಕಡೆ ಸಚ್ಚಿ ಅಂತ ಹಾಕ್ಲಾ ಇಲ್ಲೇ ಬಂದ್ಬಿಡ್ತಾವಲ್ಲ ಅಲ್ಲ ಕಾಯಿ ತೆಗೆದುಕೊಡು. ಗಣಪತಿ ಆಮೇಲೆ ಫಸ್ಟ್ ಗೌರಿ ಇಲ್ಲೇ ಹಚ್ಚಿದವ ಕೊಡ್ರಿ ಕಿಟ್ ಕೊಡ್ರಿ ಎರಡು ಮತ್ತೆ ಗೌರಿ ಬಿಡದತ್ತೆ ತಾಳಿ ತಾಳಿ ರಾಕೆಟ್ ಈಗಾರು ಅಲ್ಲ ಇದು ಗರ್ನಲ್ ಅಲ್ಲಿ ಇದು ಗರ್ನಲ್ ತಂದ್ರೆ ಬ್ರಿಡ್ಜ್ ವೈಬ್ರೇಟ್ ಆಗದನಪ್ಪ. ಬರ್ರಿ ಗರ್ನಲ್ ಅಲ್ಲಿ ಗಣಪತಿ ಬಪ್ಪ ಲಕ್ಷ್ಮಿ ಆ ಕಡೆ ಮುಖ ಮಾಡೋದು. ಆ ಕಡೆ ಮುಖ ಮಾಡು. ಈಗ ಕೈ ತಳಗ ಮಾಡಿ ಮಾಡು. ಗಣಪತಿ ಗಣಪತಿ ಹೋಗಿ ಬಾ ಗಣಪತಿ ಅಂತ ನಮ್ಮ ಊರಲ್ಲಿ ಚಲೋ ಹೇಳಾರ. ಮಂಗಳ ಮೂರ್ತಿ ಗಣಪತಿ ವಿಸರ್ಜನೆ ಆಯಿತು. ಇವಾಗ ಏನು ಮಾಡ್ತಾರೆ, ಮಂಡಕ್ಕಿ ಮತ್ತು ದೇವ್ರಿಗೆ ಹೊಡ್ತಿರ್ತೀವಲ್ಲ ಕಾಯಿನ ಕಟ್ ಮಾಡಿ ಹಾಕ್ಬಿಟ್ಟು ಎಲ್ಲರೂ ತಿನ್ನೋದು, ತಿನ್ಕೊಂಡು ಮನೆಗೆ ಹೋಗೋದು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಗುಡ್ ನೈಟ್.